ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯಾವುದೇ ರೆಸಿಪಿ ಎಲ್ಲ ಶೇರ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ನಾನು ಎಲ್ಲೂ ಹೋಗಿದ್ದೆ ನೆನ್ನೆದು ಅನ್ನೋದೊಂದು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೆನ್ನೆ ಬಂದು ನಾನಿಲ್ಲಿ ನೇತ್ರವ್ರು ತೊಗೊಂಡಿದ್ರಲ್ಲ, ಅದು 5ಕ್ಕೂ ಫಾಲ್ ಹಾಕ್ಬಿಟ್ಟು ಕುಚ್ಚು ಅಂತ ಕೊಡೋಕೆ ಹೋದೆ. ಇವರೇ ಯಾವಾಗಲೂ ಹೊಲ್ದು ಕೊಡ್ತಾಯಿದ್ರು. ಈ ಸತಿ ಏನೋ ಲೇಟ್ ಆಯಿತು, ಮತ್ತು ನಮ್ಗೆ ಬೇಕಾಗಿರೋದೇ 5 ಡೇಸು, ವರ್ಕರ್ಗಳಿಲ್ಲ ಅಂತೇಳಿ ಇವರು ಆಗಲ್ಲ ಅಂದ್ಬಿಟ್ರು. ಬೇರೆ ಕಡೆ ಬೋಟಿಗೆ ಕೊಟ್ಟಿದ್ದಂಥದ್ದು. ಸೊ ಸಿಂಪಲ್ಲಾಗಿ ಇವರು ಬ್ಲೌಸು ಮತ್ತು ಗ್ರಾಂಡು ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಯಾವ ಥರ ಬಂದಿದೆ ಅಂತ ತೋರಿಸ್ತಾರೆ ನೋಡಿ. ಎಷ್ಟಾಗುತ್ತೆ ಇದು ವರ್ಕಿಗಣ್ಣ? 2800. ಮಿಷಿನ್ ವರ್ಕ್ ಸಾಕು. ಸಿಂಪಲಾಗಿ ಚೆನ್ನಾಗಿ ಬಂದಿದೆ. ಚೆನ್ನಾಗೈತೆ ಇದು ಡಿಸೈನ್. ಓನ್ ಡಿಸೈನಾ? ಹಾಂ 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 ಹಾಂ. ನಾನೊಂದು ತೊಗೊಂಡಿದ್ದೀನಿ, ಈ ಥರ ಮಾಡಿಕೊಡಿ. ನಾನೊಂದು ತೊಗೊಂಡಿದ್ದೀನಿ, ಸದ್ಯಕ್ಕೆ ಈಗ ಬೇಡ ಅಂದ್ಬಿಟ್ಟು ಅದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸುಮಾರು ಅಂದರೆ ಒಂದು 10 ವರ್ಷದಿಂದ ಇವ್ರ ಹತ್ರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಕಂಫರ್ಟಬಲಾಗಿ ಮಾಡಿಕೊಡ್ತಾರೆ ಅನ್ನೋ ಕಾರಣಕ್ಕೆ ಮಾಡಿಸ್ತೀನಿ. ಏನಪ್ಪ ಇದು ಹಿಂಗೆ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಎಸ್, ಇದೇನು ಅಂತ ನೋಡಿ ತೋರಿಸ್ತೀನಿ. ಮರದ್ದು ಒಂದು ಪೆಟ್ಟಿಗೆ ಥರ ಇದೆ. ಸೊ ಇದು ಬಂದು ಏನಿಲ್ಲ, ಹಿಂದಿನ ಕಾಲದಲ್ಲಿ ತುಂಬ ಆಟ ಆಡ್ತಾಯಿದ್ರು ಇದರಲ್ಲಿ. ಸೊ ಇದ್ರ ನೇಮ್ ಏನು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತು, ನಿಮಗೆ ಎಷ್ಟು ಜನಕ್ಕೆ ಗೊತ್ತು ಅಂತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ. ಸೊ ಇದು ಬಂದು ಎಷ್ಟು 14 ಮನೆಗಳಿದೆ. ಇದನ್ನು ಹಿಂದಿನ ಕಾಲದಲ್ಲಿ ತುಂಬ ಆಡೋರು, ಹುಣಸೆ ಬೀಜಗಳು ಇಟ್ಕೊಂಡು ಆಟ ಆಡೋರು. ಸೊ ಇದು ನಿಮಗೆ ಎಷ್ಟು ಜನಕ್ಕೆ ಹೆಸರು ಗೊತ್ತು, ನನಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ. ಇನ್ನು ನೇತ್ರವ್ರ ಮನೆಗೆ ಬಂದೆ. ಇಲ್ಲೇ ಆನ್ ದ ವೇ ಇದ್ದಿದ್ದರಿಂದ ಬಂದೆ. ನೋಡಿ, ಇಲ್ಲಿ ಬಳೆ ಮ್ಯಾಚ್ ಮಾಡೋಕ್ಕೆ ಅಂತೇಳಿ ಕೊಟ್ಟಿದ್ದಾಳೆ. ಸೀರೆ ಮ್ಯಾಚಿಂಗಲ್ಲಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ, ಯಾವ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಮ್ಯಾಚ್ ಮಾಡ್ತಾಯಿದ್ದೀನಿ. ಇದನ್ನು ಮೊನ್ನೆ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದ್ವಿ. ನೋಡ್ಬೋದು, ಈ ರೀತಿ ಫೈನಲಾಗಿ ಮ್ಯಾಚ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಅದನ್ನು ಹಾಗಾಗಿಯೇ ಅವರು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಚಿಕ್ಕ ಥರ ತೊಗೊಂಡು ಕಟ್ ಮಾಡಿಕೊಂಡು ಈ ರೀತಿ ಆ ಬಳೆ ಅಷ್ಟೂ ಕಟ್ಟಿಬಿಟ್ಟು ದಾರದಲ್ಲಿ ಈ ರೀತಿ ಇಟ್ಕೋತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಅರ್ಜೆಂಟ್ ಇದು ಮಾಡೋಕ್ಕಾಗಲ್ವ, ಆ ಕಾರಣಕ್ಕೆ. ನಾನು ತಂದುಕೊಟ್ಟಳು ರುಕ್ಕು ಯಾವ ಮಟ್ಟಕ್ಕೆ ಹೆಚ್ಚುತ್ತಾಳು ನೋಡಿ. ಅಯ್ಯೋ, ಚೆನ್ನಾಗೈತಾ? ಬ್ಯಾಲ್ದಂಡು ತೋರ್ಸೋಕ್ಕೂ ಮುಂಚೆ ಕೆಚ್ಚಾಕ್ಬಿಟ್ಲು ಫ್ರೆಂಡ್ಸ್. ಅದೇನು ದ್ವೇಷ ಇತ್ತು ಏನೋ, ಅಷ್ಟಪ್ಪ ಕಲ್ಲು ತಗೊಂಡು ಒಂದೇ ಏಟು ಪುಡಿ. ಬ್ಯಾಲ್ದಣ್ಣು ರುಕ್ಕೋರು ಅಮ್ಮ ಬಂದಿದ್ರು ಊರಿಂದ. ಸೊ ತಗೊಬಂದಿದ್ರು. ನೋಡೋಣ ಚೆನ್ನಾಗಿದೆಯಾ ಏನು ಎತ್ತ ಅಂತ. ಇಲ್ಲಂಗೆ ಕೆಚ್ಚಿದ್ದೀವಿ, ಚೆನ್ನಾಗಿಲ್ಲ ಅಂತ ತೋರಿಸ. ಇದು ಇಲ್ಲಂಗೆ ಕೆಚ್ಚೋರೆ ಹೋಗ್ಬಿಟ್ಟೈತಿ ಟಿಕೆಟ್. ನುಕ್ಕು ನೀನು ತಿನ್ಕೋದ ಬೆಳಪನಾಗೆ ಒಟ್ಟಿಗೆ ನಾವು ಬಂದು ಚೆನ್ನಾಗೇ ಇಲ್ಲ. ನೋಡ್ತೀವಿ, ಇದು ಚೆನ್ನಾಗೈತೆ ಹೆಂಗೆ ಅಂತ ಗೊತ್ತಿಲ್ಲ. ನೋಡ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಇದೊಂದು ಪ್ರಾಡಕ್ಟ್ ಬಂದು ಮೀಶೋದಲ್ಲಿ ಬೈ ಮಾಡಿದಂಥದ್ದು. ಫುಲ್ಲು ದೊಡ್ಡ ಸ್ಕ್ರೀನ್ ಇದೆ, ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಫಂಕ್ಷನ್ಗೆ ಅಂದ್ಕೊಂಡು ನೇತ್ರ ಬುಕ್ ಮಾಡಿಸ್ಕೊಂಡಿದ್ಲು ಆನ್ಲೈನಲ್ಲಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಬಟ್ಟೆ ಕ್ಲಾತ್ ಬರುತ್ತಲ್ಲ ಆ ಥರ ಬಟ್ಟೆ, ಈ ಥರ ಬಟ್ಟೆಯಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಮತ್ತು ಕ್ವಾಲಿಟಿ ಮತ್ತು ಸೈಜ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾದರೂ ಯೂಸ್ ಆದರೆ ಖಂಡಿತವಾಗ್ಲೂ ಬೈ ಮಾಡಿ. ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿ, ತುಂಬ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ಪ್ರಿಂಟೆಡು ಅಷ್ಟೇ. ನೋಡಿದೆ, ತುಂಬ ಚೆನ್ನಾಗಿದೆ. ಹೋಗುತ್ತೆ, ಕಿತ್ತೋಗುತ್ತೆ ಅನ್ನೋ ಥರ ಏನಿಲ್ಲ. ಇಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಗಣಪತಿ ಬಂದಿದೆ. ಸುತ್ತ ಒಂದು ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ತೊಗೊಳಂಗಿದ್ರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು ನೀವು. ಸೂಪರ್. ದಿನ ಆದಮೇಲೆ ಗುಂಡ ನಮ್ಮ ಮನೆಗೆ ಬಂದವನು ಇವತ್ತು. ಹಾಯ್ ಗುಂಡು, ಹಾಯ್ ಗುಂಡು, ಇಲ್ಲೋಡ ಇಲ್ಲಿ. ಹೇ ಬರೋ. ನಾನು ಮೊನ್ನೆ ಚಕ್ಲಿ ಮಾಡಿದ್ನೆಲ್ಲ ಕೊಟ್ಟಿದ್ದೀನಿ, ತಿಂತಾನೆ ಗುಂಡ. ಬಜಾರ್ ನನ್ನ ಮಗ. ಇಲ್ಲೋಡು, ತಗೋ ಗುಂಡ. ಬಾಯಿಲಿ ಗುಂಡು.
ಡೈರೆಕ್ಟ್ ಕೆಳಗಡೆಯಿಂದ ಓಡ್ ಬಂದ ಹಾಂ ಓಡ್ ಬಂದ ಏ ಗುಂಡು ಇಲ್ಲೋಡ ಹೌದಾ ಗುಂಡು. ಸೊ ಜಯಂತಿ ಬಂದಿದ್ರು ಮನೆಗೆ, ಟೀ ಮಾಡ್ತಾಯಿದ್ದೀನಿ, ಟೀಗೆ ಇಕ್ಕಿದ್ದೀನಿ. ಸೊ ಒಂದು ಕಡೆ ಟೀ ಆಗ್ತಾಯಿದೆ. ಗುಂಡ ಕೆಳಗಡೆ ಆಂಟಿ ಏನೋ ಕೆಲಸ ಇತ್ತು ಅಂತ ಹಂಗೆ ಬಂದಿದ್ದಾರೆ. ಹೆಂಗೆ ಬಂದಿದ್ದಾನೆ ಅಂದರೆ ಡೈರೆಕ್ಟು ನಮ್ಮ ಮನೆಗೆ ಓಡ್ ಬಂದಿದ್ದಾನೆ. ಏನಮ್ಮ ಎತ್ಕೋ, ಗುಂಡ ಕಿತ್ತಾಕ್ತಾನೆ ಇವಾಗ. ಇನ್ನು ಗುಂಡ ಆಂಟಿ ಕೆಳಗಡೆ ಇದ್ರಂತೆ, ಎಳ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅವನು ಯಾವಾಗಲೂ ಅಷ್ಟೇ, ಫಸ್ಟ್ ಓನರ್ ಮನೆ ಇದೆ ಅಲ್ಲೂ ಕೂಡ ಹೋಗಿಲ್ಲ, ಓಡ್ ಬಂದಿದ್ದಾನೆ. ಅಷ್ಟು ಇಷ್ಟಪಡ್ತಾನೆ ಗುಂಡ. ಹೋಗಿ 15 ಡೇಸ್ ಆಯಿತು ಅವ್ರು ಬೇರೆ ಕಡೆ. ನಾನು ಹೋಗೋಕ್ಕಾಗಿಲ್ಲ, ಕೆಲಸದ ಬ್ಯುಸಿಲಿ, ಚಿಕ್ಕಪೇಟೆ ಶಾಪಿಂಗು ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಸೊ ನೋಡಿ 15 ಡೇಸ್ ಆದ್ರೂ ಅವನು ಒಂದು ಚೂರು ಮರ್ತಿಲ್ಲ. ಯಾವ ರೀತಿ ಅಲ್ಲಿಂದ ನೋಡಿ ಎಳಿತವ್ರೆ, ಹೋಗಲ್ಲ ಅಂತಾನೆ. ಹಂಗಾಯಿತು. ಮಳೆ ಹನಿ ಆಗ್ತಾಯಿತ್ತು ಆಗಲೇ. ಸರಿ ಅವನು ನೆಂದೋಗ್ತಾನೆ, ಹೋಗ್ತೀನಿ ಲತಾ ಅಂತ ಹೇಳ್ತಾಯಿದ್ರು. ಅವನು ಕೂಡ ಹೋಗೋಕ್ಕೆ ಹಿಂದೆ ಮುಂದೆ ನೋಡಿಕೊಂಡು ನಮ್ಮ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟರೊಳಗೆ ರುಕ್ಕು ಕೂಡ ಬಂದಳು. ಸೊ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋಗಬೇಕು, ಬಳೆ ಈ ಥರದ್ದೆಲ್ಲ ಐಟಮ್ ತೊಗೊಬರ್ಬೇಕು ಬಾರಕ್ಕೆ ಅಂತೇಳಿ ಬಂದಳು. ಸರಿ ಓಕೆ ಹೋಗೋಣ ಅಂತೇಳಿ ಬಾ ಕೂತ್ಕೊ ಅಂತ ಕೂರಿಸ್ಕೊಂಡೆ. ಅದೇನು ಹೊಟ್ಟೆವ್ರಿಗೆ ಬಂತು ಏನೋ ಗೊತ್ತಿಲ್ಲ. ಮಳೆ ಎಷ್ಟು ದಬ ದಬ ಅಂತ ಬಂತು ಅಂದರೆ ಮೇಲೆಲ್ಲ ನೆಂದೋಗ್ತೀವಿ ಅನ್ನೋ ಥರ ಬಂತು. ಸೊ ಇಲ್ಲಿಂದ ಕೊನೆಗೆ ಹೋದ್ವಿ. ನಾನು ಇಲ್ಲಿಗೆ ವ್ಲಾಗ್ ಏನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ. ಹೋಗ್ಬಿಟ್ಟು ಏನೆಲ್ಲ ತೊಗೊಂಡು ಬಂದ್ವಿ ಅಂದರೆ ಸಿಂಪಲಾಗಿ ಇದೇ ಥರ ಮ್ಯಾಚಿಂಗ್ ಬಳೆ ತೊಗೊಂಡ್ಳು. 6 ಬಳೆ ಏನೋ ತೊಗೊಂಡ್ಳು. ಇದೊಂದು ಮತ್ತು ಚಿಕ್ಕದಾಗಿ ಒಂದು ಕನ್ನಡಿ, ಬಾಚಣಿಗೆ, ಕ್ಲಿಪ್ಸು, ಲ್ಯಾಕ್ಮಿದು ಏನು ಕಾಂಪ್ಯಾಕ್ಟ್ ಪೌಡ್ರು, ಏನು ಮೆಹಂದಿ, ಸ್ಟಿಕ್ಕರ್ ಪ್ಯಾಕ್ಸು, ನೇಲ್ ಪಾಲಿಶು, ಇನ್ನೂ ಒಂದಷ್ಟು ಐಟಮ್ ಬೇಕು. ಸದ್ಯಕ್ಕೆ ಯಾವ್ದು ಇನ್ನೊಂದು ಟೈಮ್ ಹೋಗಿ ತೊಗೊಳ್ಳೋಣ ಅಂದ್ಕೊಂಡು ಏನು ಬೇಕು ಮೇಯ್ನು ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಈ ಥರ ಆಯಿತು. ಸೊ ನೋಡಿದ್ರಲ್ಲ ಏನೇನೆಲ್ಲ ತಂದಿದ್ದೀವಿ ಅಂತ. ಈ ರೀತಿ ಸ್ಟಿಕ್ಕರು, ಸ್ಯಾರಿ ಮ್ಯಾಚಿಂಗು ಎಲ್ಲ ಬೇಕು ಅನ್ನೋ ಕಾರಣಕ್ಕೆ ತೊಗೊಂಡಿದ್ದಂಥದ್ದು. ಸೊ ಇವತ್ತು ಜಾಸ್ತಿ ವ್ಲಾಗ್ ಆಗಿಲ್ಲ, ನನಗೆ ಮಾಡೋಕ್ಕೆ ಮಳೆ ಬರ್ತಾಯಿತ್ತು, ಸ್ವಲ್ಪ ಹೆಡ್ಡೇಕ್ ಇತ್ತು, ಹಾಗಾಗಿ ನಾನು ಜಾಸ್ತಿ ವ್ಲಾಗ್ನ ಮಾಡೋಕ್ಕೆ ಹೋಗಿಲ್ಲ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್, ಸಿಂಪಲ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.